ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಆಗ್ತಾ ಇದ್ದ ಹಾಗೇನೆ ಮೂಡಾದಲ್ಲಿ ಚುರುಕುಗೊಂಡಿದೆ ಚಟುವಟಿಕೆಗಳು. ಏನ್ ಚಟುವಟಿಕೆ ಅಂತಂದ್ರೆ ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಕಡತಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಲೋಕಾಯುಕ್ತದವರು ದಾಖಲೆಯನ್ನು ಕೇಳಬಹುದು. ಈ ಹಿನ್ನೆಲೆಯಲ್ಲಿ ದಾಖಲೆಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಮೂಡಾದ ಸಿಬ್ಬಂದಿ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಲೋಕಾಯುಕ್ತದವರು ಕೇಳ್ತಕ್ಕಂಥ ಯಾವ ಕಡತವೂ ನಮ್ಮಲ್ಲಿಲ್ಲ ಅನ್ನುವ ಹಾಗಿಲ್ಲ. ಪ್ರತಿಯೊಂದು ಫೈಲ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಈ ನಿಟ್ಟಿನಲ್ಲೇ ಮೂಡಾದಲ್ಲಿ ಇವಾಗ ಚಟುವಟಿಕೆ ಬಿರುಸಾಗಿರ್ತಕ್ಕಂಥದ್ದು. ಇವರು ನಮಗೆ ಟೈಮ್ ಕೊಡಿ, ಆಮೇಲೆ ಕೊಡ್ತೀವಿ, ಇಮೇಲ್ ಕೊಡ್ತೀವಿ, ಇವೆಲ್ಲ ಇಲ್ಲ. ಲೋಕಾಯುಕ್ತದವರು ಯಾವಾಗ ಬೇಕಾದ್ರೂ ದಾಖಲೆ ಕೇಳ್ಬೋದು. ಈಗ ದೂರುದಾರರು ಕೊಟ್ಟಿರ್ತಕ್ಕಂಥ ದಾಖಲೆ ಏನಿದೆ ಅದು, ಮತ್ತು ಈಗ ಆಯೋಗದವರು ಕಲೆಕ್ಟ್ ಮಾಡಿದ್ದ ದಾಖಲೆ, ಮತ್ತು ಮೂಡಾದಲ್ಲಿರ್ತಕ್ಕಂಥ ದಾಖಲೆ ಎಲ್ಲವೂ ಕೂಡ ತಾಳೆಯಾಗಬೇಕು, ಒಂದಕ್ಕೊಂದು ಸರಿ ಹೊಂದಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತದವರು ಯಾವಾಗ ಬೇಕಾದರೂ ದಾಖಲೆ ಕೊಡಿ ಅಂತ ಕೇಳೋದ್ರಿಂದ ಆ ಪ್ರಕ್ರಿಯೆಗೆ ಈಗ ಚಾಲನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಒಂದು ವೇಳೆ ಲೋಕಾಯುಕ್ತದವರು ದಾಖಲೆಗಳನ್ನು ಕೊಡಿ ಅಂತ ಕೇಳಿದ್ರೆ, ಯಾವುದೇ ಆಗಿರ್ಬೋದು, ಅದು ಕೆಸರೆದಾಗಿರ್ಬೋದು ಅಥವಾ ವಿಜಯನಗರದ್ದಾಗಿರ್ಬೋದು, ಅದನ್ನು ಹಸ್ತಾಂತರ ಮಾಡೋ ಪ್ರಕ್ರಿಯೆಗಳು ಯಾವ ರೀತಿ ಆಗುತ್ತೆ ಅಂತ? ಅರವಿಂದ್, ಒಂದು ವೇಳೆ ಅನ್ನೋಂಥ ಪ್ರಶ್ನೆಗಳೇ ಇಲ್ಲ. ನಿಶ್ಚಿತವಾಗ್ಲೂ ಕೂಡ ಲೋಕಾಯುಕ್ತದವರು ದಾಖಲೆಗಳನ್ನು ಕೇಳಿಯೇ ಕೇಳ್ತಾರೆ. ಮೂಡಾಬಳಿಯಲ್ಲಿ ಅದು ಇವತ್ತಲ್ಲ ನಾಳೆ ಕೇಳಿಯೇ ಕೇಳ್ತಾರೆ. ಹೀಗಾಗಿನೇ ಬೆಳಿಗ್ಗೆ ರಘುನಂದನ್ ಅವರು ಕೂಡ ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಾ ಇದ್ರು, ತನಿಖೆಗೆ ನೀವು ಸಹಕರಿಸಬೇಕು ಅಂತ ನಮಗೆ ಲೋಕಾಯುಕ್ತರು ಕೇಳ್ಕೊಂಡಿದ್ದಾರೆ ಅಂತ. ತನಿಖೆಗೆ ಸಹಕರಿಸಿ ಅಂದರೆ ಅದರ ಅರ್ಥ ನಾವು ಕೇಳಿದಂತಹ ಕಡತಗಳನ್ನು ಇಮಿಡಿಯೇಟಾಗಿ ಕೊಡಬೇಕು ಅಂತ. ಈ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಆಯಾ ಸಂಬಂಧ ಏನು ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಇರುವಂತಹ ಎಲ್ಲ ಕಡತಗಳನ್ನು ಒಂದು ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಪ್ರಾಧಿಕಾರದವರು ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೇಳಿಯೇ ಕೇಳ್ತಾರೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ಕೇಳಿದ ತಕ್ಷಣದಲ್ಲೇ ಅದನ್ನು ಕೊಟ್ಟು ಅವರ ತನಿಖೆಗೆ ಸಹಕರಿಸಬೇಕಾಗಿರುವಂಥದ್ದು ಪ್ರಾಧಿಕಾರದ ಕರ್ತವ್ಯ ಇದೆ. ಯಾಕಂದರೆ 3 ತಿಂಗಳ ಒಳಗಡೆ ಆಗಿನೇ ತನಿಖೆಯನ್ನು ಮುಗಿಸ್ಬೇಕಾಗಿದೆ. ಹಾಗಾಗಿ ಆ ಟೈಮ್ ಬಾಂಡ್ಗೆ ಅನುಕೂಲವಾಗಿಯೇ ಎಲ್ಲ ದಾಖಲೆಗಳು ಸಿಗಬೇಕಾಗುತ್ತೆ. ನಾನಿನ್ನೊಂದು 10 ದಿನ ಕೊಡ್ತೀನಿ, ಒಂದು ವಾರ ಬಿಟ್ಟು ಕೊಡ್ತೀನಿ, ಆ ರೀತಿಯಾಗಿ ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿನೇ ಎಲ್ಲ ದಾಖಲೆಗಳನ್ನು ಒಂದು ಕಡೆಗೆ ಇಟ್ಕೊಳ್ಳುವಂಥ ಕೆಲಸವನ್ನು ಪ್ರಾಧಿಕಾರದಲ್ಲಿ ಈಗ ಮಾಡಲಾಗ್ತದೆ. ಪ್ರಾಧಿಕಾರದಲ್ಲಿಯೂ ಕೂಡ ಕಡತಗಳ ವಿಚಾರದಲ್ಲಿ ಪ್ರಗತಿಯೂ ಕೂಡ ಚುರುಕುಗೊಂಡಿದೆ. ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆಯು ಯಾವಾಗ ಚುರುಕುಗೊಳ್ತೋ ಇಲ್ಲಿ ಕಡತಗಳನ್ನು ಒಟ್ಟು ಮಾಡುವಂತಹ ಕಾರ್ಯವೂ ಕೂಡ ಚುರುಕುಗೊಂಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗಾಗಿ ಅವರವರ ಜವಾಬ್ದಾರಿಯನ್ನು ಅವರವರು ನಿರ್ವಹಿಸ್ತಾ ಇದ್ದಾರೆ ಅಷ್ಟೇ. ಬಟ್ ಈ ಮಧ್ಯದಲ್ಲಿ ಒಂದಷ್ಟು ಕಡತಗಳಿಲ್ಲ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಬಂದು ಹೆಲಿಕಾಪ್ಟರ್ನಲ್ಲಿ ಬಂದು ಎತ್ಕೊಂಡು ಹೋದ್ರು ಅಂತ ಏನೋ ಒಂದಷ್ಟು ಆರೋಪ ಇದೆ. ಬಟ್ ಅದು ನೋಡೋಣ, ಲೋಕಾಯುಕ್ತದವ್ರಿಗೆ ಅದು ಉತ್ತರ ಕೊಡಬೇಕಾಗುತ್ತೆ ಆ ಥರ ಇಲ್ಲ ಅಂದರೆ.